ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ತುಮಕೂರು ರಿಪೋರ್ಟರ್ ಆದಂತಹ ವಾಗೀಶ್ ಫೋನ್ ಮೂಲಕ ಸಂಪರ್ಕದಲ್ಲಿದ್ದಾರೆ. ವಾಗೀಶ್, ಏನಿದು ಸಬ್ ರಿಜಿಸ್ಟರ್ ಕರ್ಮಕಾಂಡ? ಅದು ರೈತರಿಗೆ ಮೋಸ ಮಾಡದ? ಅನ್ನದಾತರು, ನಮಗ ಅನ್ನ ಕೊಡೋರೆ ರೈತರು, ಅವ್ರಿಗೆ ಈ ತರ ಯಾಮರ್ಸಿದ್ರೆ ಹೇಗೆ ಅಂತ ವಾಗೀಶ್? ಶಿಲ್ಪಗೌಡ, ಏನಂತಂದ್ರೆ ಚಿಕ್ಕನಾಯಕ್ ಅತಿ ದೊಡ್ಡ ವಂಚನೆ ಕೇಸ್ ಅಂತಾನೆ ಹೇಳ್ಬೋದು. ಅದು ಸಬ್ ರಿಜಿಸ್ಟರ್ ಮಾಡಿರುವಂತ ಒಂದು ದೊಡ್ಡ ಕರ್ಮಕಾಂಡ ಅಂತಾನೆ ಹೇಳ್ಬೋದು. ಏನ್ ಸಬ್ ರಿಜಿಸ್ಟರ್ ರಾಘವೇಂದ್ರ ಒಡೆಯರ್ ಮತ್ತು ಆತನ ಗ್ಯಾಂಗ್ ಸಂತೋಷ್ ಕುಮಾರ್ ಮತ್ತೆ ಕಿರಣ್, ಲೋಕೇಶ್ ಮತ್ತು ಸಚಿನ್ ಇವರೆಲ್ಲ ಸೇರ್ಕೊಂಡು ತುಂಬಾ ಒಂದು 5-6 ಕೋಟಿ ಪ್ರಾಪರ್ಟಿನ ಇವತ್ತು ರೈತನಿಗೆ ಗೊತ್ತಿಲ್ಲದೆ ಇನ್ನೊಬ್ಬ ರೈತರ, ನಕಲಿ ರೈತರ ಸೃಷ್ಟಿ ಮಾಡಿ ಮತ್ತೊಬ್ಬನಿಗೆ ಮಾರಾಟ ಮಾಡಿರುವಂತದ್ದು. ಏನು ಇದರ ಸಬ್ ರಿಜಿಸ್ಟರ್ ರಾಘವೇಂದ್ರ ಒಡೆಯರ್ ಏನಿದೆ, ಆತನ ಗ್ಯಾಂಗ್ ಸಂತೋಷ್ ಕುಮಾರ್ ಮತ್ತೆ ಕಿರಣ್, ಲೋಕೇಶ್ ಇವರ ಸೇರ್ಕೊಂಡು ರೈತ ಮಲ್ಲಿಕಾರ್ಜುನ್ ಹತ್ರ ಹೋಗಿ, ನಿಮ್ಮ ಹತ್ರ ನಾನು ನಿನ್ನ ಜಮೀನನ್ನ ಡಿಸಿ ಕನ್ವರ್ಷನ್ ಮಾಡ್ಕೊಡ್ತೀನಿ, ನಿನ್ನ ಡಾಕ್ಯುಮೆಂಟ್ ಎಲ್ಲ ಕೊಡು ಅಂತ ಕೇಳಿ, ನಿನ್ನ ಡಿಸಿ ಕನ್ವರ್ಷನ್ ಮಾಡಿಸೋದ್ರಿಂದ ನಿನ್ ಜಮೀನ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಹಂಗಾಗಿ ನಿನ್ ಡಾಕ್ಯುಮೆಂಟ್ ಕೊಡು, ಮಾಡ್ಕೊಡ್ತೀನಿ, ನಿನ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತ ಆತ ನಂಬಿಸಿ ಇವರೆಲ್ಲ ಆತ ಹತ್ರ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಜಮೀನ್ ಸಂಬಂಧಪಟ್ಟ ಡಾಕ್ಯುಮೆಂಟ್ ತೆಗೆದುಕೊಂಡು ಬಂದು ತೆಗೆದುಕೊಂಡು ಬಂದ ನಂತರ ಅದೇ ಡಾಕ್ಯುಮೆಂಟ್ ಪ್ರಕಾರ ಒಬ್ಬ ನಕಲಿ ರೈತರ ಸೃಷ್ಟಿ ಮಾಡಿ ಮಲ್ಲಿಕಾರ್ಜುನನೋ CV ಮಲ್ಲಿಕಾರ್ಜುನ ಇನ್ನೊಬ್ಬ ರೈತರ ಸೃಷ್ಟಿ ಮಾಡಿ ನಟರಾಜು ಎಂಬ ವ್ಯಕ್ತಿಗೆ ಮಾರಾಟ ಮಾಡಿರುವಂತದ್ದು. ಅಂದ್ರೆ ಏನು ಸಬ್ ರಿಜಿಸ್ಟರ್ ಇದು ಕೋಟ್ಯಾಂತರ ರೂಪಾಯಿ ಜಮೀನ ಬರೀ 13 ಲಕ್ಷಕ್ಕೆ ಮಾರಾಟ ಮಾಡಿ ಉಳಿದಿರುವಂತ ಎಲ್ಲಾ ಹಣವನ್ನು ಈ ಸಬ್ ರಿಜಿಸ್ಟರ್ ಮತ್ತೆ ಈತನ ಗ್ಯಾಂಗ್ ಹಂಚ್ಕೊಂಡಿರುವಂತ ಶಂಕೆ ಈಗ ವ್ಯಕ್ತ ಆಗ್ತಿರುವಂತದ್ದು. ಈಗ ಸದ್ಯಕ್ಕೆ ರೈತ ನನ್ನ ಜಮೀನ್ ಮೇಲೆ ಲೋನ್ ತೆಗೆದುಕೊಳ್ಬೇಕು ಅಂತ ಹೋದಂತ ಸಂದರ್ಭದಲ್ಲಿ ಈ ಕರ್ಮಕಾಂಡ ಬೆಳಕಿಗೆ ಬಂದಿರುವಂತದ್ದು. ಕೂಡಲೇ ಅವರು 17ನೇ ತಾರೀಕು ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ಈಗ FIR ಮಾಡ್ತಿರುವಂತದ್ದು. ಈಗೇನು ಕಿರಣ್ ಕುಮಾರ್ ಮತ್ತೆ ಇವೆಲ್ಲ ಏನಿದ್ದಾರೆ ಎಲ್ಲ ಅಬ್ಸ್ಕೆಂಡ್ ಆಗಿರುವಂತದ್ದು. ಈಗ ಒಡೆಯರ್ ಸಬ್ ರಿಜಿಸ್ಟರ್ ಕೂಡ ಇವತ್ತು ಲಾಸ್ಟ್ 2 ಡೇಸ್ ಇಂದ ಆಫೀಸ್ಗೆ ಇನ್ನು ಲಾಸ್ಟ್ ನಿನ್ನೆ ಬಂದಿರೋದಷ್ಟು ಬಿಟ್ರೆ ಇವತ್ತು ಆಫೀಸ್ ಕಡೆ ಬಂದಿಲ್ಲ. ಈಗ ಪೊಲೀಸ್ ಎನ್ಕ್ವೈರಿ ಕೂಡ ಸ್ಟಾರ್ಟ್ ಮಾಡಿರುವಂತದ್ದು. ಫಸ್ಟ್ ನೋಟಿಸ್ ಕೊಟ್ಟಿದ್ದಾರೆ, ಕೂಡಲೇ ನೀವು ಆಫೀಸಿಗೆ ಬಂದಿದ್ದು ಸಂಬಂಧಪಟ್ಟಂತ ಡಾಕ್ಯುಮೆಂಟ್ ಮತ್ತೆ ಇದಕ್ಕೆ ಉತ್ತರ ಕೊಟ್ಟಿದ್ದ ಪೊಲೀಸ್ ಠಾಣೆಯಿಂದ ಒಂದು ನೋಟಿಸ್ ಕೊಟ್ಟಿದ್ದಾರೆ. ಈತ ಇನ್ನೂ ಅಲ್ಲಿ ಹೋಗಿ ಇನ್ನು ಯಾವುದೇ ರೀತಿ ಆನ್ಸರ್ ಮಾಡಿಲ್ಲ ಶಿಲ್ಪಗೌಡ. ಓಕೆ, ಥ್ಯಾಂಕ್ ಯು ವಾಗೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.